ಹಾಯ್ ಫ್ರೆಂಡ್ಸ್, ಇದು ಸೋಮವಾರ ಮಧ್ಯಾಹ್ನದ ಮಿನಿ ವ್ಲಾಗ್. ಮಧ್ಯಾಹ್ನ ಊಟಕ್ಕೆ ಇವತ್ತು ಸಾಂಬಾರು, ಸೋರೆಕಾಯಿ ಪಲ್ಯ, ಹಪ್ಪಳ ಎಲ್ಲ ಇತ್ತು. ಊಟ ಎಲ್ಲ ಆದಮೇಲೆ ನನ್ನ ಅತ್ತೆ ಕೆಲವು ಸೀರೆಗಳು ಸ್ಟಿಚ್ ಹಾಕ್ಲಿಕ್ಕಿತ್ತು. ಹಾಗೆ ಸೀರೆಗೆ ಸ್ಟಿಚ್ ಹಾಕ್ತಾ ಇದ್ದೆ. ಅಂದರೆ ಸೀರೆಯ 2 ಸೈಡ್ ಸ್ಟಿಚ್ ಹಾಕ್ಲಿಕ್ಕಿತ್ತು. ಬನ್ನಿ ಇವತ್ತೊಂದು ಆರ್ಡರ್ ಪ್ಯಾಕ್ ಮಾಡೋದನ್ನು ನೋಡುವ. ನನಗೊಬ್ಬರು ಕಸ್ಟಮರ್ ಮ್ಯಾಂಗ್ಳೂರಿಂದ ಹೇರ್ ಆಯಿಲ್ ಮತ್ತು ಒಂದು ಟಿಂಟೆಡ್ ಲಿಪ್ ಬಾಮ್ ಬೇಕಂತ ಆರ್ಡರ್ ಮಾಡಿದರು. ಹಾಗೆ ಅವರಿಗೋಸ್ಕರ ನಾನು ಹೇರ್ ಆಯಿಲ್, ಟಿಂಟೆಡ್ ಲಿಪ್ ಬಾಮ್ ಹಾಗೂ ಗಿಫ್ಟಾಗಿ ಒಂದು ಸ್ಯಾಂಪಲ್ ಕಡಲೆ ಹಿಟ್ಟಿನ ಸೋಪನ್ನು ಕೂಡ ಕೊಡ್ತಾ ಇದ್ದೇನೆ. ಅದನ್ನೆಲ್ಲ ಬಾಕ್ಸಲ್ಲಿ ಇಟ್ಟು ಚೆನ್ನಾಗಿ ಗಮ್ ಟೇಪಲ್ಲಿ ಕವರ್ ಮಾಡಿ ಕೊರಿಯರ್ ಕವರಿಗೆ ಹಾಕಿ ಅಡ್ರೆಸ್ ಎಲ್ಲ ಬರೆದು ರೆಡಿ ಮಾಡಿಟ್ಟೆ. ಇನ್ನು ಇದನ್ನು ನಾಳೆ ಕೊರಿಯರ್ ಮಾಡೋದನ್ನು ತೋರಿಸ್ತೇನೆ. ನಾನು ಹೇಗೆ ಕೊರಿಯರ್ ಮಾಡಿದೆ, ಎಲ್ಲಿ ಕೊರಿಯರ್ ಮಾಡಿದೆ ಅಂತ ತೋರಿಸ್ತೇನೆ. ನಾಳಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಮನೆಯಲ್ಲಿ ಸ್ಮಾಲ್ ಬಿಸ್ನೆಸ್ ಅಂದರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಾನಿದಕ್ಕೆ ತುಂಬ ಸರ್ಚ್ ಮಾಡಿ ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿ ಕಲಿತದ್ದು. ಸೋಪು ಕೂಡ ಫಸ್ಟಿಗೆ ಮಾಡುವಾಗ ಅಷ್ಟು ಸರಿಯಾಗಿ ಬರಲಿಲ್ಲ. ಒಮ್ಮೆ ನೊರೆ ಕಡಿಮೆ ಆಯಿತು, ಮತ್ತು ಗಟ್ಟಿ ನಿಲ್ಲುವುದಿಲ್ಲ ಸೋಪು. ಹಾಗೆಲ್ಲ ಟ್ರಯಲ್ ಮಾಡಿ ಮಾಡಿ ಈಗ ಸೋಪ್ ಸೆಟ್ ಆದದ್ದು. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.